ಇದೇ ನಾರ್ತ್ ಇಂಡಿಯನ್ಸು ಚೆನ್ನೈನಲ್ಲಿ ಯಾಕ್ರಿ ಬಲ ಬಿಚ್ಚಲ್ಲ? ಅದು ಕೇರಳಕ್ಕೆ ಯಾಕೆ ಹೋಗಲ್ಲ? ಅಲ್ಲಿ ಕೆಲಸನೇ ಇಲ್ಲ. ಇವತ್ತು ತಮಿಳುನಾಡಿನಲ್ಲೂ ಕೂಡ ಆಪರಲ್ ಇಂಡಸ್ಟ್ರಿ ಇರ್ಬೋದು, ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಅಲ್ಲೂ ಸಾಫ್ಟ್ವೇರ್ ತಕ್ಕಮಟ್ಟಿಗಿದೆ. ಹಾಗೆ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳು ಭಾಳ ಚೆನ್ನಾಗಿದೆ. ಕೊಯಮತ್ತೂರಿನಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ, ಅಲ್ಲೂ ಬಿಸ್ನೆಸ್ ಮಾಡ್ತಿದ್ದಾರೆ. ಅಲ್ಲಿ ಯಾಕೆ ಈ ಥರ ನೀವು ಬಲ ಬಿಚ್ಚಲ್ಲ? ಬರೀ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಾದವರು, ಡೆಲ್ಲಿ ಬೇಸ್ಡು, ಮುಂಬೈ ಬೇಸ್ಡ್ ಇಂಗ್ಲೀಷ್ ಮೀಡಿಯಾದವರು ಕೂಡಲೇ ಇದನ್ನು ಪಿಕ್ ಮಾಡಿಬಿಟ್ಟು ಏನೋ ಅವ್ರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತಲೇ ಹೇಳಿ ನೀವು ಯಾವಾಗಲೂ ಕೂಡ ಒಂಥರ ನಮ್ಮ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ನೀವು ಮಾಡ್ತೀರಿ. ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮೋರ್ ಓವರ್ ನಿಮ್ಮನ್ನು ಯಾರನ್ನು ಕೂಡ ನಾರ್ತ್ ಇಂಡಿಯನ್ಸ್ ಆಗಲಿ, ತಮಿಳರನ್ನಾಗಲಿ, ತೆಲುಗುವ್ರನ್ನಾಗಲಿ ಅಥವಾ ಮಲಯಾಳಿಗಳನ್ನಾಗಲಿ ನಮ್ಮ ಕರ್ನಾಟಕಕ್ಕೆ ಬನ್ನಿ, ನೀವಿಲ್ಲದೆ ನಮಗೇನು ಗತಿ ಇಲ್ಲ ಅಂತ ಹೇಳಲಿಕ್ಕೆ ಬಂದಿಲ್ಲ. ನೀವು ನಿಮ್ಮ ರಾಜ್ಯಗಳಲ್ಲಿ ಗತಿ ಇಲ್ದಲೆ ನಮ್ಮ ರಾಜ್ಯಕ್ಕೆ ಬಂದಿರೋರು. ನೀವು ಇಲ್ಲಿ ನೆಲೆ ಕಂಡ್ಕೊಳ್ಳೋಕೆ ನೀವು ಬಂದಿರೋರು. ನಿಮ್ಮನ್ನೇನು ಕೈಕಾಲು ಹಿಡ್ಕೊಂಡು ನಾವು ಬಂದಿರಲ್ಲ. ನೀವು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಬೇಕು ಅಂತ ಕೇರಳದವರು ಕೂಡ ಈ ಪಕ್ಕದಲ್ಲಿ ಬಂಡೀಪುರದಲ್ಲಿ ನಮ್ಮ ಅಭಯಾರಣ್ಯದಲ್ಲಿ ಅವರಿಗೆ ರಾತ್ರಿ ಏನು ನೈಟ್ ಓಡಾಡುವಂಥದ್ದು ಪ್ರವೇಶ ನಿಷೇಧ ಇದೆಯಲ್ಲ, ಅದನ್ನು ತೆಗೆದಾಕಿ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಗತಿ ಇಲ್ಲ, ತಿನ್ನಕ್ಕೆ ಗತಿ ಇಲ್ಲದಲ್ಲೇ ಇಲ್ಲಿ ಕರ್ನಾಟಕ ಬರಬೇಕು. ಅವರಿಗೆ ಆಬಾದಿತ್ವ ಬರಬೇಕು. ಬೇರೆ ರಾಜ್ಯಗಳವರು ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲದಿರೋದ್ರಿಂದ, ಒಳ್ಳೆ ಕಂಪನಿಗಳು ಇರೋದ್ರಿಂದ, ಒಳ್ಳೆ ಕಾಲೇಜಸ್ ಇಲ್ಲದೆ ನೀವು ಇಲ್ಲಿ ಗತಿಗೆಟ್ಟು ಬರ್ತಾ ಇದ್ದೀರಿ. ನೀವು ನಮಗೆ ಪಾಠ ಹೇಳಕ್ ಹೋಗ್ಬೇಡಿ. ಕನ್ನಡಿಗರು ಸಾಫ್ಟ್ ಆಗಿರ್ತಾರೆ ಅಂತ